ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಎಲ್ಲಾ ವೈಭೋಗ ಇದ್ದರೂ ನಾನು ಈಗ. ಒಂದೂರಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ. ಅವನ್ಗೆ ಅಪ್ಪ ಅನ್ನೋರು ಇರೋದಿಲ್ಲ, ಅಮ್ಮ ಒಬ್ಬರೇ ಇರ್ತಾರೆ. ಬಡತನ ಅನ್ನೋದು ತುಂಬಾ ಇರುತ್ತೆ. ಹೀಗಾಗಿ ಅವನು ಓದನ್ನ ಮುಗಿಸಿ ಬಂದು ಕೆಲಸ ಮಾಡ್ಬೇಕಾಗೋದು ಅನಿವಾರ್ಯ ಆಗಿರುತ್ತೆ. ಮಕ್ಕಳಿಗೆ ಯಾವ ಕೆಲಸ ಕೊಡ್ತಾರೆ? ಯೂಶಲಿ ಹೋಟೆಲ್ ಅಲ್ಲಿ ಪಾತ್ರೆ ತೊಳೆಯುವಂತ ಕೆಲಸ ಕೊಡ್ತಾ ಇರ್ತಾರೆ. ಈ ಹುಡುಗ ಕೂಡ ಕ್ಲೀನಿಂಗ್ ಅಂಡ್ ಸರ್ವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ವಯಸ್ಸಾಗ್ತಾ ಆಗ್ತಾ ಅವನ್ಗೆ ಆ ಹೋಟೆಲ್ ಅಲ್ಲಿ ಇರುವಂತಹ ಪ್ರತಿಯೊಂದು ಕೆಲಸನೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆಸಕ್ತಿಯಿಂದ ಪ್ರತಿಯೊಂದು ಕೆಲಸವನ್ನು ಕಲಿತಾ ಹೋಗ್ತಾನೆ. ಸ್ವಲ್ಪ ದೊಡ್ಡವನಾದ್ಮೇಲೆ ಅವನೇ ಒಂದು ಹೋಟೆಲ್ ಅನ್ನ ಓಪನ್ ಮಾಡ್ಬೇಕು ಅಂತ ಅನ್ಕೋತಾನೆ. ಹಾಗೆ ಕೂಡ ಆಗತ್ತೆ. ಅವನ ಅಮ್ಮನ ಸಹಾಯದಿಂದ ಒಂದು ಹೋಟೆಲ್ ಕೂಡ ಓಪನ್ ಮಾಡಿ ಉದ್ಯಮಿ ಆಗ್ತಾನೆ. ನಂತರ ಸ್ವಲ್ಪ ದಿನಗಳಲ್ಲಿ ಅವನು ಕೆಲಸವನ್ನ ಮತ್ತೆ ಕಲಿತಾನೆ. ಹೇಗೆ ಹೋಟೆಲ್ನ ನಿಭಾಯಿಸೋದು ಅನ್ನೋದನ್ನ ಕಲ್ತ್ಕೊಂಡು ವಿಶ್ವಾದ್ಯಂತ ಅವನು ಹೋಟೆಲ್ಗಳನ್ನ ಓಪನ್ ಮಾಡ್ಕೊಂಡು ಹೋಗ್ತಾನೆ. ಎಷ್ಟೇ ಹೋಟೆಲ್ಗಳಿದ್ರು, ಎಷ್ಟೇ ಹಣ ಇದ್ರು, ಶ್ರೀಮಂತನಾಗಿದ್ರು ಕೂಡ ಅವನಲ್ಲಿ ಒಂದು ಏಕಾಂಗಿತನ ಅನ್ನೋದು ಕಾಡ್ತಾ ಇರುತ್ತೆ. ಇಷ್ಟೆಲ್ಲ ಐಶ್ವರ್ಯ ಇದ್ರು ಯಾರು ನನ್ನನ್ನ ಮಾತಾಡ್ಸೋದಕ್ಕಿಲ್ಲ, ನನ್ನ ಜೊತೆ ಯಾರು ಇರೋದಿಲ್ಲ ಅನ್ನೋದು ಅವನ್ಗೆ ಕಾಡುವ ಪ್ರಶ್ನೆ ಆಗೋಗಿರುತ್ತೆ. ಒಂದು ದಿನ ಹೆಂಡತಿ ಹತ್ರ ಕುತ್ಕೊಂಡು ಹೀಗೆ ಮಾತಾಡುವಾಗ ಹೇಳ್ತಾನೆ, ನೋಡು, ಹಿಂದೆ ನಮ್ಮ ಹತ್ರ ಏನೂ ಇರಲಿಲ್ಲ. ಆಗ ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೆ, ನನ್ನ ಜೊತೆ ಮಾತಾಡ್ತಾ ಇದ್ದೆ, ಕುತ್ಕೊಂಡು ಮಾತಾಡೋ ಅಷ್ಟು ಪುರ್ಸೊತ್ತು ನಮ್ಮಲ್ಲಿ ಇತ್ತು, ಹರಟೆ ಹೊಡೆಯೋ ಅಷ್ಟು ಇತ್ತು. ಈಗ ಬೆಳೀತಾ ಬೆಳೀತಾ ಶ್ರೀಮಂತರಾಗ್ಬಿಟ್ಟಿದ್ದೀವಿ, ಕೆಲಸನೇ ಮುಖ್ಯ ಆಗೋಗ್ಬಿಟ್ಟಿದೆ. ನಾನು ನಿನ್ನನ್ನು ಹೇಗಿದೆಯಾ ಅಂತ ವಿಚಾರಿಸಿ ಎಷ್ಟೋ ದಿನಗಳಾಗೋಗ್ಬಿಟ್ಟಿದೆ. ಹೇಗಿದೆಯಾ ಇವತ್ತು, ನೀನು ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಹೆಂಡತಿಗೆ ತುಂಬ ಖುಷಿಯಾಗೋಗ್ಬಿಡುತ್ತೆ. ಹೌದು, ನಾನು ಇಷ್ಟು ದಿನಗಳಲ್ಲಿ ತುಂಬಾನೇ ಖುಷಿಯಾಗಿದ್ದೀನಿ. ಯಾಕಂದ್ರೆ ಇಷ್ಟು ದಿನ ನಾನು ನಾನಾಗೇ ಇರಲಿಲ್ಲ, ಯಾರು ನನ್ನನ್ನು ಕೂಡ ಮಾತಾಡ್ಸೋರಿರ್ಲಿಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ಸೋದಕ್ಕೆ ಅಂತ ಬಂದರೆ ನೀವು ತುಂಬ ಬ್ಯುಸಿಯಾಗಿರ್ತಿದ್ರಿ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನನ್ನ ಪಾಡಿಗೆ ನಾನು ಹೊರಟೋಗ್ತಾ ಇದ್ದೆ. ಈಗ ನೋಡಿ ನೀವು ನನ್ನ ಹತ್ರ ಕುತ್ಕೊಂಡು ಮಾತಾಡ್ತಿದ್ದೀರಾ, ಇದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಮಿಬ್ಬರ ಮಕ್ಕಳು ಕೂಡ ಎಷ್ಟು ಬಿಸಿ ಆಗ್ಬಿಟ್ಟಿದ್ದಾರೆ ಅಂದ್ರೆ ನಮ್ಮನ್ನ ವಿಚಾರಿಸ್ಕೊಳ್ಳೋದಕ್ಕೂ ಅವ್ರಿಗೆ ಪುರ್ಸೋತಿಲ್ಲ, ಅಷ್ಟೊಂದು ಕೆಲಸದಲ್ಲಿ ಮಗ್ನ ಆಗ್ಬಿಟ್ಟಿದ್ದಾರೆ. ಇನ್ನು ಮುಂದೆ ನಾವು ಒಂದು ಸಮಯವನ್ನ ನಿರ್ಧರಿಸ್ಕೊಳ್ಳೋಣ. ಪ್ರತಿದಿನವೂ ಕೂಡ ಒಂದು ಅರ್ಧ ಗಂಟೆ ನಮ್ಮೆಲ್ರಿಗೋಸ್ಕರ ಅಂತಾನೆ ಇರೋಣ. ಕೆಲಸದ ಬಗ್ಗೆ ಮಾತಾಡೋದನ್ನ ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಹೇಗೆ ಇರಬೇಕು, ಈ ಸಮಯವನ್ನ, ಈ ಫ್ಯಾಮಿಲಿಯನ್ನ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಶ್ರೀಮಂತಿಕೆಯಲ್ಲಿ ಏಕಾಂಗಿತನವನ್ನ ಅನುಭವಿಸೋದು ಬೇಡ ಅಂತ ಇಬ್ರು ಡಿಸೈಡ್ ಮಾಡ್ಕೊಂಡು ಮಕ್ಕಳಿಗೆ ಹೇಳ್ತಾರೆ. ಮಕ್ಕಳು ಇದನ್ನು 2 ನಿಮಿಷ ಯೋಚನೆ ಮಾಡಿ ಅಪ್ಪ ಅಮ್ಮಂಗೇನೋ ಆಗೋಗ್ಬಿಟ್ಟಿದೆ ಅಂತ ಅನ್ಸಿ, ಸರಿ ಇನ್ ಮುಂದೆ ನಾವು ಕೂಡ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅವರು ಕೂಡ ಅನ್ಕೋತಾರೆ. ಹೀಗೆ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಬ್ಯುಸಿ ಆಗ್ಬಿಟ್ಟಿರ್ತೀವಿ, ನಮ್ಮ ಅಪ್ಪ ಅಮ್ಮನ ವಿಚಾರಿಸ್ಕೊಳ್ಳೋದಕ್ಕೆ ಆಗಲ್ಲ. ದಿನಕ್ಕೆ ಅಟ್ಲೀಸ್ಟ್ ಒಂದು ಸಲನಾದ್ರೂ ನಿಮ್ಮ ಅಪ್ಪ ಅಮ್ಮಂದ್ರಿಗೆ ಕಾಲ್ ಮಾಡೋದನ್ನ ಮರಿಬೇಡಿ. ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಹೇಳ್ಕೊಳಲ್ಲ ಅಷ್ಟೇ. ಆದ್ರೆ ಅವ್ರಿಗೆ ನಮ್ಮ ಮಕ್ಕಳು ನಮ್ಮ ಕಣ್ ಮುಂದೆನೆ ಇರಬೇಕು ಅನ್ನೋದು ತುಂಬಾ ಇರುತ್ತೆ. ಏಕಾಂಗಿತನಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು. ಥ್ಯಾಂಕ್ ಯು ಸೊ ಮಚ್.